ಸ್ವಾಮಿ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ಆದರೆ ಅದನ್ನು ಉಳಿಸ್ಕೊಳ್ಳೋ ಬುದ್ಧಿ ನನ್ನ ಮಗನಿಗೆ ಇಲ್ಲ. ಹಣದ ಬೆಲೆನೇ ಗೊತ್ತಿಲ್ಲ ಆ ಸೋಮಾರಿಗೆ. ಹೇಗಾದ್ರೂ ಮಾಡಿ ಅವನಿಗೆ ಜೀವನದ ಪಾಠನ ಕಲಿಸ್ಬೇಕು. ಏನ್ ಮಾಡ್ಲಿ? ಸೋಮು, ಬಾರೋ ಇಲ್ಲಿ. ಏನ್ ಮಾಡ್ತಾ ಇದ್ದೀಯಾ? ಏನಿಲ್ಲಪ್ಪ, ತುಂಬಾ ಹಸಿವಾಗುತ್ತಿತ್ತು. ಅದಕ್ಕೆ 25 ಇಡ್ಲಿ, 10 ಲಾಡು, 15 ಹೋಳಿಗೆ ತಿಂದೆ ಅಷ್ಟೇ. ಏನೋ ಮರಾಳ, ನಿನ್ ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ, ₹1 ಯೋಗ್ಯತೆ ಇಲ್ಲ. ನೀನು ಹೀಗೆ ತಿಂತಾ ಇದ್ರೆ ನನ್ನ ಮನೇನ ನುಂಗಿ ನೀರು ಕುಡಿದ್ಯಾ ನೋಡು. ಇನ್ನು ಹೇಗಾದ್ರೂ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ್ರೆ ಮಾತ್ರನೇ ನಿನ್ಗೆ ಊಟ, ಇಲ್ಲ ಅಂದ್ರೆ ಉಪವಾಸನೇ ಇರ್ಬೇಕು. ಅಪ್ಪ ಅಪ್ಪ, ಅಯ್ಯೋ ನಾನೇ ಬರುವೆ. ಈಗೇನ್ ಮಾಡ್ಲಿ? ಅಮ್ಮ ಅಮ್ಮ. ಏನು ಕಂದ, ಏನಾಯ್ತು? ಅಮ್ಮ, ಅಪ್ಪ ಹೇಳಿದ್ದು ನಾನು ಇಂದು ಸಂಪಾದನೆ ಮಾಡ್ಕೊಂಡ್ ಬಂದ್ರೆ ಮಾತ್ರ ನನಗೆ ಊಟ ಅಂತೆ. ಅಮ್ಮ, ನನಗೆ ಕೆಲಸ ಬರಲ್ಲ ಅಮ್ಮ, ನನಗೆ ಹಣ ಕೊಡಮ್ಮ ಪ್ಲೀಸ್. ಅದಕ್ಕಾಗಿ ಚಿಂತೆ ತೆಗೆದುಕೊಳ್ಳಿ. ನಮ್ಮ ಮುದ್ದು ಅಮ್ಮ. ಸೋಮು, ಎಷ್ಟು ಸಂಪಾದನೆ ಮಾಡ್ತೀಯೋ? ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿನೇ ಇಲ್ಲ. ಅಪ್ಪ, ನಾನು ಒಂದು ಚಿನ್ನದ ನಾಣ್ಯ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ. ಏನು, ಚಿನ್ನದ ನಾಣ್ಯನ? ಎಲ್ಲಿ ಕದ್ದು ತಂದೆಯೋ ಇದನ್ನ ಹೇಳು. ಇಲ್ಲಪ್ಪ, ನಾನೇ ದುಡಿದು ತಂದಿದ್ದೀನಿ. ಸರಿ ಮಗ, ಈ ಹಣವನ್ನು ಅಲ್ಲಿರೋ ಬಾವಿಗೆ ಹಾಕು, ಹೋಗಿ ಊಟ ಮಾಡು. ಅದೇಪ್ಪ. ಸೀತಾ, ಬಾಯಿಲಿ. ಅಂದ ಹಾಗೆ ನೀನು ತವರು ಮನೆಗೆ ಹೋಗದೆ ತುಂಬಾ ದಿನ ಆಯ್ತು ಅಲ್ವಾ? ಒಂದೆರಡು ದಿನದ ಮಟ್ಟಿಗೆ ಹೋಗಿ ಬಾ. ಸರಿ, ನಾನು ಹೋಗ್ಬೇಕು ಅಂತ ಹೇಳ್ತಿದ್ದೆ, ನೀವೇ ಹೇಗಲ್ಲ, ಈಗೇ ಹೊರಡ್ತೀನಿ. ನಿನ್ನೆ ಅಮ್ಮ ಹಣ ಕೊಟ್ಟು ಊಟನೂ ಸಿಕ್ತು. ಇವತ್ತೇನ್ ಮಾಡ್ಲಿ? ದೇವ್ರೇ ದಾರಿ ತೋರಿಸು. ಏನಾಯ್ತಣ್ಣ, ಯಾಕೆ ಚಿಂತೆ ಮಾಡ್ತಿದ್ದೀಯಾ? ಅಪ್ಪ ಹೇಳಿದ ವಿಷಯ ನನಗೆ ಗೊತ್ತಿಲ್ವಾ? ನಾನು ಇಂದು ಸಂಪಾದನೆ ಮಾಡದೇ ಮನೆಗೆ ಬಂದರೆ ನನಗೆ ಊಟನೇ ಇಲ್ಲ ಅಂತೆ. ಇಂದು ನಾನು ಬಚಾವಾದೆ. ಅಣ್ಣ ತಂಗಿ, ಏನ್ ಮಾಡ್ತಿದ್ದೀರಾ? ಓ ಸೋಮು, ಇವತ್ತಿನ ಸಂಪಾದನೆ ಏನು? ತಗೊಳ್ಳಿ ಅಪ್ಪ. ಇವತ್ತು ಅದನ್ನ ಅಲ್ಲಿರೋ ಬಾವಿಗೆ ಹಾಕು. ಅದೇ ಅಪ್ಪ. ಸೀಮಾ, ನಿಮ್ಮಮ್ಮ ಫೋನ್ ಮಾಡಿದ್ಲು, ನಿನ್ನ ಹಿಂದೆ ಊರಿಗೆ ಕಳಿಸ್ಬೇಕಂತೆ. ಆಗ್ಲಪ್ಪ, ನಾನು ಈಗಲೇ ಹೊರಡ್ತೀನಿ, ಬರ್ತೀನಣ್ಣ. ಇವತ್ತೇನ್ ಮಾಡ್ಲಿ? ಇವತ್ತಮ್ಮನೂ ಇಲ್ಲ, ತಂಗಿನೂ ಇಲ್ಲ. ಇವತ್ತು ಹೇಗೆ ಸಂಪಾದನೆ ಮಾಡ್ಲಿ? ಏ ತಮ್ಮ, ಬಾಯಲ್ಲಿ ನನಗೆ ಒಂದು ಸಹಾಯ ಮಾಡ್ತೀಯಾ? ನಿನಗೆ ನಾನು ಹಣ ಕೊಡುತ್ತೇನೆ. ಸರಿ, ಹಣ ಕೊಡುದಾದ್ರೆ ಖಂಡಿತ ಈ ಸಹಾಯ ಮಾಡ್ತೀನಿ. ಸಂಪಾದನೆ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕೈಗಳೆಲ್ಲ ಬೊಬ್ಬೆ ಬಂದು ನೋಯ್ತಾ ಇದೆ. ಆದ್ರೆ ಒಂದು ಸಮಾಧಾನ ಇದೆ. ಅಪ್ಪ ಅಪ್ಪ, ಬಾ ಮಗ, ಇದ್ಯಾಕೋ ತುಂಬಾ ಸುಸ್ತಾಗಿ ಕಾಣ್ತೀಯಲ್ಲ? ಏಕೆ, ಏನಾಯ್ತು? ಹಾಗೇನಿಲ್ಲಪ್ಪ, ತಗೊಳ್ಳಿ ಇಂದಿನ ಸಂಪಾದನೆ. ಅದನ್ನ ಅಲ್ಲಿರೋ ಬಾವಿಗೆ ಹಾಕು. ಇಲ್ಲಪ್ಪ, ಇದನ್ನ ನನಗೆ ಬಾವಿಲ್ಲ ಹಾಕಲ್ಲ. ಯಾಕೆ ಯಾಕೆ ಹಾಕಲ್ಲ? ಹಾಕು ಹಾಕು. ಇದು ನನ್ನ ಸ್ವಂತ ಸಂಪಾದನೆ. ಇದನ್ನ ಗಳಿಸೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಬೆವರು ಸುರಿಸಿದ್ದೀನಿ. ನನ್ನ ಕೈಗಳೆಲ್ಲ ನೋಡಪ್ಪ. ಶಬಾಸ್ ಮಗನೇ, ನೀನು ನಿನ್ನ ಅರ್ಥ ಮಾಡಿಕೊಳ್ಳದೆ ಅನ್ನುವುದೇ ನನ್ನ ಉದ್ದೇಶವಾಗಿತ್ತು. ಕುಡಿದು ಉಂಡರೆ ಕುಡಿಕೆ ಒಂದು ಸಾಲದು ಅಂತಾರಲ್ಲ ಹಾಗೆ. ಇನ್ನು ನನಗೆ ನಿನ್ನ ಬಗ್ಗೆ ಚಿಂತೆ ಇಲ್ಲ. ನನ್ನ ಕಣ್ಣು ತೆರೆಸಿದ ನಿಮಗೆ ಧನ್ಯವಾದ ಅಪ್ಪ. ನಿಮ್ಮಿಂದ ಶ್ರಮದ ಬೆಲೆ ಅರ್ಥವಾಯಿತು. ಇನ್ಮೇಲೆ ನನ್ನ ಎಲ್ಲ ವ್ಯಾಪಾರ ವ್ಯವಹಾರ ನೀನೇ ನೋಡ್ಕೋಬೇಕು. ನಾನು ಹಾಯಾಗಿರ್ತೀನಿ.